ಡಬಲ್ ಡೋರ್ ಕಾರ್ವ್ಯಾನ್ ಎಂತ ಕತೆ ಅದು? ಇಲ್ಲ ಸರ್, ನಾವು ಕ್ಯಾರವನ್ ನೋಡಿದವ್ರೆ. ನಾವು ಎಲ್ಲ ಸ್ನೇಹಿತರ ಜೊತೆ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದವ್ರು. ಕೂತ್ಕೊಂಡು ಊಟ ಮಾಡೋದು ಸರ್. ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅದರಲ್ಲಿ ಒಂದು ಶಂಕರ್ನ ಆಗ್ಬೋದು, ವಿಷ್ಣುವರ್ಧನ್ ಹೌದು, ಅಲ್ಲೇ ಸರ್ ಮರದ ಹಿಂದೆನೆ ನಿಂತ್ಕೊಂಡು ಚೇಂಜ್ ಮಾಡೋರು. ಜೋ ನಿಮ್ ಶರ್ಟ್ ಚೆನ್ನಾಗಿದೆಯಲ್ಲ, ಕೊಡಿ ಇಲ್ಲಿ. ನನ್ ಶರ್ಟ್ ತೆಗೆದು ಹಾಕೊಂಡ್ಬಿಟ್ಟು ಆಕ್ಟ್ ಮಾಡಿದಾರೆ ಸರ್ ಮಹಾಪ್ರಚಂಡ್ರಲ್ಲಿ. ನೀವ್ಯಾರು ಅಂತ ನನಗೆ ಗೊತ್ತಾಗ್ಲಿಲ್ವಲ್ಲ. ನೀವ್ಯಾರು ಅಂತ ನಮಗೂ ಗೊತ್ತಾಗ್ಲಿಲ್ವೇ? ಅಯ್ಯೋ, ಈ ದೇವಸ್ಥಾನ ಎಷ್ಟು ಫೇಮಸ್ಸು ಅಷ್ಟೇ ಫೇಮಸ್ಸು ಈ ಗಾರ್ಡ್ ಗೋವಿಂದ. ಯಾರೋ ಬರ್ದಿದ್ದಾರೆ ಅನಾಮಧೇಯ ತೋರಿಸ್ತಾರೆ MP ಶಂಕರ್. ಜೋ ಸೈಮನ್, ವಿಷ್ಣುವರ್ಧನ್ ಒಟ್ಟಿಗೆ ಸಿನಿಮಾ ಮಾಡಬಾರ್ದು, ಗಲಾಟೆ ಮಾಡ್ತೀವಿ. ಇಲ್ಲ ವಿಷ್ಣುವರ್ಧನ್ ಇಟ್ಕೊಳ್ಳಿ, ಹಾಳಾಗೋಗಿ ಬರ್ದಿರೋದು ಇಟ್ಕೊಳ್ಳಿ, ಜೋ ಸೈಮನ್ ಇರಬಾರ್ದು. ಇಲ್ಲ ಜೋ ಸೈಮನ್ ಇಟ್ಕೊಳ್ಳಿ, ವಿಷ್ಣುವರ್ಧನ್, ಇವರಿಬ್ರು ಸೇರಿ ಸಿನಿಮಾ ಮಾಡಬಾರ್ದು. ಡಬಲ್ ಡೋರ್ ಕಾರ್ವ್ಯಾನ್ ಎಂತ ಕತೆ ಅದು? ಇಲ್ಲ ಸರ್, ನಾವು ಕ್ಯಾರವನ್ ನೋಡಿದವ್ರೆ ಅಲ್ಲ. ಅಲ್ವಾ? ನಾವು ಎಲ್ಲ ಸ್ನೇಹಿತರ ಜೊತೆ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದವ್ರು. ಕೂತ್ಕೊಂಡು ಊಟ ಮಾಡೋದು ಸರ್. ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅದರಲ್ಲಿ ಒಂದು ಶಂಕರ್ನ ಆಗ್ಬೋದು, ವಿಷ್ಣುವರ್ಧನ್ ಹೌದು, ಅಲ್ಲೇ ಸರ್ ಮರದ ಹಿಂದೆನೆ ನಿಂತ್ಕೊಂಡು ಚೇಂಜ್ ಮಾಡೋರು. ಕೆಲವೊಂದು ಸತಿ ಅಲ್ಲಿಂದ ಶರ್ಟ್ ತರಲ್ಲ. ಜೋ ನಿಮ್ ಶರ್ಟ್ ಚೆನ್ನಾಗಿದೆಯಲ್ಲ, ಕೊಡಿ ಇಲ್ಲಿ. ನನ್ ಶರ್ಟ್ ತೆಗೆದು ಹಾಕೊಂಡ್ಬಿಟ್ಟು ಆಕ್ಟ್ ಮಾಡಿದಾರೆ ಸರ್ ಮಹಾಪ್ರಚಂಡ್ರಲ್ಲಿ. ಇದೇ ಸಾಕು ಕೊಡು ಜೋ. ಅವ್ರ ಶರ್ಟ್ ನನಗೆ ಕೊಟ್ಟು ನನ್ನ ಶರ್ಟ್ ಹಾಕೊಂಡು ಆಕ್ಟ್ ಮಾಡಿದ್ದಾರೆ. ಎಲ್ಲಿದೆ ಸರ್ ಇವತ್ತು ದಿವಸ? ಎಲ್ಲಿದೆ? ನಾವು ಕಾರವನ್ ಮುಖ ನೋಡಿದವ್ರೆ ಇಲ್ಲ ನಾವು. ಅವತ್ತೆಲ್ಲ ಹೆಂಗೆ ನಾವು ಶೂಟಿಂಗ್ ಆಗಿಲ್ವಾ? ಒಳ್ಳೊಳ್ಳೆ ಸಿನಿಮಾಗಳಾಗಿಲ್ವಾ? ಎಲ್ಲ ನಟರುಗಳು ಆ್ಯಕ್ಟ್ ಮಾಡಿಲ್ವಾ, ಇನ್ಕ್ಲೂಡಿಂಗ್ ರಾಜ್ಕುಮಾರ್. ಅವರು ಕೂಡ ಕ್ಯಾರವಾನ್ ಇಲ್ಲ, ಆರಾಮಾಗಿ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋರು. ಇವರು ಎಲ್ಲರ ಜೊತೆ ಊಟ ಮಾಡ್ಕೊಂಡು ಸರ್, ಈಗ ಒಬ್ಬೊಬ್ಬನ ಆರ್ಟಿಸ್ಟ್ನ ಆ ಕ್ಯಾರವನ್ನಿಂದ ಕರ್ಕೊಂಬಂದು ಸ್ಟೇಜ್ಗೆ ಸೆಟ್ಗೆ ಕರ್ಕೊಂಬರೋಷ್ಟರಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು ಪಡೋ ಪಾಡು. ನಾನು ಶೂಟಿಂಗ್ಗಳಿಗೆ ಹೋಗ್ತೀನಲ್ಲ, ನಾನು ಆ್ಯಕ್ಟ್ ಮಾಡಕ್ಕೆ ಹೋಗ್ತೀನಲ್ಲ, ಆ ಸಿನಿಮಾಗಳಲ್ಲಿ ಒಂದೊಂದು ಕ್ಯಾರವನ್ನಲ್ಲಿ ಒಂದೊಂದು ಕಲಾವಿದ ಕೂತಿರ್ತಾರೆ. ಹೋಗಿ 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 ಕರ್ಕೊಂಬರೋದು. ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಬರ್ತೀನಿ ಹೋಗ. ಆಮೇಲೆ ಅವ್ರ ಫ್ರೆಂಡ್ಸ್ಗಳೆಲ್ಲ ಕರೆಸ್ಬಿಡ್ತಾರೆ, ಕ್ಯಾರವನ್ ಕೂತ್ಕೊಂಡು ಮಾಡ್ತಾರೆ. ಬರ್ತೀನಿ ಹೋಗೋ. ಅವರು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಹೋಗೋದಕ್ಕೆ ಹೆಸ್ಟೇಟ್ ಮಾಡ್ತಾರೆ. ಎಸ್ಸಲ್ಲಿ ಸರ್ ಹೋಗಿ ಕರೆಯೋದು ಅನ್ನೋ ಥರ. ಯಾಕೆಂದರೆ ನಾನು ನೋಡಿರೋದು, ನಾನು ಆ್ಯಕ್ಟ್ ಮಾಡೋಕ್ಕೆ ಹೋಗ್ತಿದ್ದೀನಲ್ಲ, ನಮಗೆ ಯಾವುದೋ ಮೇಕಪ್ಗೆ ಯಾವ್ದಾದ್ರು ಒಂದು ಕ್ಯಾರವನ್ ಇಟ್ಟಿರ್ತಾರೆ ಒನ್ ಡೋರದ್ದು. ಅಲ್ಲಿ ನಾವು ಮೇಕಪ್ ಮಾಡ್ಕೊಂಡು ಡ್ರೆಸ್ ಮಾಡ್ಕೊಂಡು ನಾವು ಆಚೆ ಬಂದುಬಿಡ್ತೀವಿ, ಅಷ್ಟೇ ಬರ್ತೈತೆ. ಊಟ ಗೀಟೆಲ್ಲ ಕಾಮನಾಗೆ ಮಾಡ್ತೀವಿ. ಅದೆಲ್ಲ ಆವಾಗ ಇರಲಿಲ್ಲ. ದಟ್ ವಾಸ್ ದಿ ವೆರಿ ಗೋಲ್ಡನ್ ಪೀರಿಯಡ್. ಚಿನ್ನದಂಥ ಯುಗ ನಾವು ಕಳೆದಿದ್ದೀವಿ. ಸುವರ್ಣ ಯುಗ. ನಮ್ಮ ಕಲಾವಿದರುಗಳು, ತಂತ್ರಜ್ಞರು ಸರ್ ಎಷ್ಟು ಚೆನ್ನಾಗಿ ಅವಾಗ ಸಿನಿಮಾಗಳು ಮಾಡ್ತಾಯಿದ್ರು. ರಾತ್ರಿ ಹಗಲು ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಎಲ್ಲವೂ ಬದಲಾಗಿದೆ ಸರ್. ಯಾವಾಗ ಡಿಜಿಟಲ್ ಸ್ಟಾರ್ಟ್ ಆಯಿತು ಅಲ್ಲಿಂದ ಎಲ್ಲವೂ ಬದಲಾಗಿದೆ. ನಾ ಹೇಳೋದು ಡಿಜಿಟಲ್ ಆದರೆ ಏನು, ಈ ಫಿಲ್ಮ್ ಆದರೆ ಏನು ಸರ್, ವಿಜುವಲ್ ಈಸ್ ಇಂಪಾರ್ಟೆಂಟ್ ಅಲ್ವಾ? ಆಮೇಲೆ ಟೇಕಿಂಗ್ ಈಸ್ ಇಂಪಾರ್ಟೆಂಟ್ ಸರ್. ಮೊನ್ನೆ ಯಾವುದು ಶೂಟಿಂಗ್ ಹೋಗಿದ್ದೆ ನಾನು, ಎಷ್ಟು ಎಕ್ವಿಪ್ಮೆಂಟ್ಗಳು ನಿಂತಿದೆ ಅಂದರೆ ನಾನು ನೋಡಿ ಹಬ್ಬ, ಈ ಥರ ಒಂದಿನ ನಾನು ಶೂಟ್ ಮಾಡಿಲ್ವಲ್ಲ. ಒಂದೇ ಕ್ಯಾಮ್ರಾ ನಾ ಮಾಡಿರೋದು, ಎರಡನೇ ಕ್ಯಾಮ್ರಾ ತರಿಸಿದ್ದೇ ನೋಡಿಲ್ಲ ನಾನು. ಒಂದೇ ಕ್ಯಾಮ್ರಾ ಎಲ್ಲ ಸಿನಿಮಾ ಸರ್. ನೋಡ್ತೀನಿ ಅಷ್ಟೊಂದು ಕ್ಯಾಮ್ರಾ ನಿಂತಿದ್ದೆ. ಡ್ರೋನ್ ಅಂತೆ, ಇನ್ನೊಂದು ಮಾಮೂಲಿ ಕ್ಯಾಮ್ರಾ ಅಂತೆ, ಆಯ್ತು. ಆಮೇಲೆ ಅದು ಇದು ರಿಫ್ಲೆಕ್ಟರ್ಸು, ಅದು ಬ್ಯಾಡ್ಗಳು. ಸರ್, ವಿಷ್ಣುವರ್ಧನ್ ಅವರು ಮೈಸೂರಿಗೆ ಹೋಗಿ ಅಡ್ಮಿಟ್ ಆಗಿದ್ದಾರಲ್ಲ, ICU ನನಗೆ ಫೋನ್ ಮಾಡಬೇಕು, ರೆಗ್ಯುಲರ್ ನನಗೆ ಫೋನ್ ಮಾಡ್ತಾ ಇದ್ರು. ಈ ಚದುರು ಚಿತ್ರಗಳ ಅಂಕಣ ಇದೆಯಲ್ಲ, ಅದನ್ನು ಓದ್ಬಿಟ್ಟು ಪ್ರತಿ ಫ್ರೈಡೆ ಫೋನ್ ಮಾಡೋರು. ಎಲ್ಲಿಂದ ಹುಡುಕ್ತಾ ಇದ್ರಿ, ನಾವೊಂದು ಅಭಿಯಾನ ಸ್ಟಾರ್ಟ್ ಮಾಡೋಣ, ಎಲ್ಲ ಹೆಲ್ಪ್ ಆಗೋದ್ರೆ ಆಗಲಿ ಅಂತೇಳಿ ಎಲ್ಲ ಇದೆ. ಸೊ ಹಾಗೆ ಮಾತಾಡೋಣ ಅಂತ ಫೋನ್ ಮಾಡಿದೆ ವಿಷ್ಣು ಅವರಿಗೆ. ಫೋನ್ ಮಾಡಿದಾಗ ನಾ ಬರ್ತೀನಿ ಅಂತ ಹೇಳಿದೆ. ಇಲ್ಲ ಬರಬಾರ್ದು ಅಂತೇಳಿ. ಯಾಕೆ? ಇಲ್ಲ, ನಾನು ಈಗ ನೀವು ನೋಡಿದ ನಿಮ್ಮ ಮನಸ್ಸಲ್ಲಿ ಏನು ವಿಷ್ಣುವರ್ಧನ್ ಇದ್ದಾರೋ ಅದು ಆಗಿ ಉಳಿದಿಲ್ಲ, ನಾನು ಅದು ಹಾಗೆ ಇರಲಿ ನಿಮಗೆ ಅಂತೇಳಿ. ನಾನು ಬರ್ತೀನಿ, ಬಂದಾಗ ನಾನು ಹೇಗಿದ್ದೀನೋ ಅದನ್ನು ನೋಡ್ಕೊಂಬಿಡಿ ಅಂತೇಳಿ. ಬಂದಿದ್ದು ಶವವಾಗಿ. ನೀವು ನೋಡಿಲ್ವಾ? ನಾವು ಹೋಗಿದ್ದೆ ಸರ್, ಅವ್ರು ಜೀವಂತವಾಗಿದ್ದಾಗ ಹೋಗಿದ್ದೆ. ಕಿಂಗ್ಸ್ ಕೋರ್ಟ್ಗೆ ಹೋಗಿದ್ವಿ ನಾನು ಮತ್ತು ಅವರೆಲ್ಲ ಮಾತಾಡಿ. ಭಾರತೀಯವರು ಇದ್ದರು, ಅವರು ಮಾತಾಡಿದ್ರು. ಆಯಿತು ಜೋ ಮಾಡೋಣ, ನಾನು ಹುಷಾರಾಗಿ ಬರ್ತೀನಿ, ಬಂದಮೇಲೆ ಒಂದು ಸಿನಿಮಾ ಮಾಡೋಣ ಅಂತ. ನಾನದು ತುಂಬ ಗ್ಯಾಪ್ ಆಗಿಬಿಟ್ಟಿದೆ ಸರ್. ನಾನು ಅವರು ಸಿನಿಮಾ ಮಾಡಿ ರವಿ ವರ್ಮಾಗಿಂತ ಮುಂಚೆ 9 ವರ್ಷ ನಾನು ವಿಷ್ಣು ಸಿನಿಮಾ ಮಾಡಿಲ್ಲ. ಹೇಗೆ ಅನುಭವಿಸಿರ್ಬೇಕು ನಾನು.
ಗಲಾಟೆ ನಿಮ್ಗೆ ಗೊತ್ತಿಲ್ಲದೇನಿಲ್ಲ. ಪತ್ರಕರ್ತರು ನೀವೆಲ್ಲ ನೋಡಿದ್ರಿ, ಸಾಹಸ ಸಿನಿಮಾ ರಿಲೀಸ್ ಆದಮೇಲೆ ಏನೇನೆಲ್ಲ ನಡೆದೋಯ್ತು. ಆವಾಗ ನಾವುಗಳೇ ಮಾತಾಡಿಕೊಂಡು ನಾವು ಸಿನಿಮಾ ಮಾಡೋದು ಬೇಡ ನಾವಿಬ್ಬರು ಸೇರಿ. ಸರ್ ಒಂದು ಸಿನಿಮಾ MP ಶಂಕರು ಝೂ ಎದುರುಗಡೆ, ಮೈಸೂರು ಝೂ ಎದುರುಗಡೆ ರೂಮ್ ಹಾಕಿ ಕೊಟ್ರು. ಅದೇ ಒಂದೇ ಗುರಿ ಅಂತ ಮ್ಯಾಡ್ ಮ್ಯಾಕ್ಸು ಹೇಳಿದ್ರು. ಅದ್ರ ಮೇಲೆ ಕತೆ ಮಾಡಿ ಅಂದ್ರೆ ನಾನು ಕೂತ್ಕೊಂಡು ಕುಣಿಗಲ್ ನಾಗಭೂಷಣ ಇದ್ದೆ, ಪಾಪ ಅವ್ನು ತೀರೋಗಿದ್ದಾನೆ. ಇಲ್ಲ ಸ್ಕ್ರಿಪ್ಟ್ ಎಲ್ಲ ರೆಡಿ ಆಯ್ತದೆ, ಅಡ್ವಾನ್ಸ್ ಕೊಟ್ಟಿದ್ರು. ಆಮೇಲೆ ಅವ್ರು MP ಶಂಕರ್ ಬಂದರು. ಜೋ ಅವರೇ ಬೇಜಾರು ಮಾಡ್ಕೋಬೇಡಿ, ಇದು ಸಿನಿಮಾ ನಾನು ಮಾಡೋಕ್ಕಾಗಲ್ಲ. ಯಾಕೆ ಸರ್ ಏನಾಯಿತು? ಇಲ್ಲ ನೀವಿದ್ರೆ ನಾನು ಮಾಡೋಕ್ಕಾಗಲ್ಲ ಸರ್, ನನ್ನನ್ನು ಕರೆದು ಸ್ಕ್ರಿಪ್ಟ್ ಮಾಡಿಸಿ ಎಲ್ಲ ಇದು ಬೇಡ ಅಂತ ಹೇಳ್ತಿದ್ರಲ್ಲ ಯಾಕೆ ಅಂತಂದರೆ, ಆವಾಗ ಅವರು ಲೆಟ್ರ್ಗಳು ತೋರಿಸಿದ್ರು. ಒಂದಷ್ಟು ಲೆಟ್ರ್ಗಳು ಬಂದಿದೆ. ಜೋ ಸೈಮನ್ ವಿಷ್ಣುವರ್ಧನ್ ಸೇರಿ ಸಿನಿಮಾ ಮಾಡಬಾರ್ದು. ಯಾರು ಮಾಡಿದ್ರು? ಯಾರು ಬರೆದಿರೋರು, ಯಾರೋ ಬರೆದಿದ್ದಾರೆ ಅನಾಮಧೇಯ ಪತ್ರ ತೋರಿಸ್ತಾರೆ MP ಶಂಕರ್. ನೋಡಿ ಹಿಂಗಿದೆ, ಜೋ ಸೈಮನ್ ವಿಷ್ಣುವರ್ಧನ್ ಮಾಡಿದರೆ ಒಟ್ಟಿಗೆ ಸಿನಿಮಾ ಮಾಡಬಾರ್ದು, ಗಲಾಟೆ ಮಾಡ್ತೀವಿ ನಾವು. ಇಲ್ಲ ವಿಷ್ಣುವರ್ಧನ್ ಇಟ್ಕೊಳ್ಳಿ, ಹಾಳಾಗೋಗ್ಲಿ ಬರೆದಿರೋದು ಇಟ್ಕೊಳ್ಳಿ, ಜೋ ಸೈಮನ್ ಇರಬಾರ್ದು. ಇಲ್ಲ ಜೋ ಸೈಮನ್ ಇಟ್ಕೊಳ್ಳಿ, ವಿಷ್ಣುವರ್ಧನ್ ಇರಬಾರ್ದು. ಇವರಿಬ್ಬರು ಸೇರಿ ಸಿನಿಮಾ ಮಾಡಬಾರ್ದು. ಅದರ ಇನ್ನರ್ ಇದೇನು ಉದ್ದೇಶ? ಸೇರಬಾರ್ದು ಅಷ್ಟೇ. ನಾವು ಯಾಕೆ ಸಕ್ಸಸ್ ಸಿನಿಮಾಗಳು ಕೊಡ್ತೀವಿ ಅಷ್ಟೇ. ಊರಿಗೆ ಉಪ್ಪಾರಿ ಮಾಡುವಾಗ ಒಂದು ಕಷ್ಟಪಟ್ಟಿದ್ದೇನೆ ಸರ್. ಊರಿಗೆ ಉಪ್ಪಾರಿ ಶೂಟಿಂಗ್ ಮಾಡುವಾಗ ಭಾಳಷ್ಟು ಕಷ್ಟಪಟ್ಟಿದ್ದೇನೆ. ಆವಾಗ ಅವರು ದುಡ್ಡು ಕೊಟ್ಟು ವರ್ಗದ ಅಭಿಮಾನಿಗಳು, ಒಂದು ವರ್ಗದ ಅಭಿಮಾನಿಗಳು, ಯಾರು ತಪ್ಪು, ಅದು ಅಭಿಮಾನಿಗಳಲ್ಲ, ದುರಭಿಮಾನಿಗಳು, ದೂರಾಭಿಮಾನಿಗಳು. ಒಳ್ಳೆ ಅಭಿಮಾನಿಗಳಾದ್ರೆ ಯಾಕೆ ಮಾಡೋದು. ಆಮೇಲೆ ನಾಗಭೂಷಣ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ, ಇಲ್ಲ ಇವರೇ ಅಂದ್ಬಿಟ್ಟು MP ಶಂಕರು ಒಂದಷ್ಟು ದುಡ್ಡು ಕೊಟ್ಟರು ನಮಗೆ ಸ್ಕ್ರಿಪ್ಟ್ ಮಾಡಿದ್ದಕ್ಕೆ. ಅದನ್ನೇ ಆಮೇಲೆ ಇವರು ಭಾರ್ಗವ್ ಅವ್ರು ಮಾಡಿದ್ದು. ವಿಷ್ಣು ಭಾರ್ಗವ್ ಒಂದೇ ಗುರಿ ಮ್ಯಾಡ್ ಮ್ಯಾಕ್ಸ್ ಟೈಪ್ ಇದು ಅನುಭವಿಸಿದೆ ಸರ್. ಊರಿಗೆ ಉಪಕಾರಿ ಶೂಟಿಂಗ್ ಮಾಡುವಾಗ ಭಾಳಷ್ಟು ಅನುಭವಿಸ್ಬಿಟ್ಟಿದ್ದೇನೆ. ನನಗೊಂದು ಶೂಟಿಂಗ್ ಸೆಟ್ಟಿಗೆ ಒಂದು ರಿಸರ್ವ್ ಪೊಲೀಸು, ವಿಷ್ಣುಗೊಬ್ಬ ಗನ್ ಮ್ಯಾನು, ನನಗೊಬ್ಬ ಗನ್ ಮ್ಯಾನು. ನಾನು ಮೈಸೂರು ಕಾವೇರಿ ಹೋಟ್ಲಲ್ಲಿ ಉಳ್ಕೊಂಡಿದ್ದೆ. ಅಲ್ಲಿಗೆಲ್ಲ ಬಂದು ಗಲಾಟೆ ಮಾಡಿದ್ರು. ಅವರು ಅಲ್ಲಿಗೆಲ್ಲ ತಪ್ಪಿಸ್ಕೊಂಡು ಡೈಲಿ ನಾನು ಮಂಡ್ಯಕ್ಕೆ ಹೋಗಿ ಮಂಡ್ಯದಿಂದ ಶ್ರೀರಂಗಪಟ್ಟಣ ಶೂಟಿಂಗ್ ಬಸ್ಕೊಂಡು ತಿರ್ಗಾ ಮಂಡ್ಯಕ್ಕೆ ಬರ್ತಾಯಿದ್ದೆ. ಇದೆಲ್ಲ ಕಷ್ಟಗಳು ಅನುಭವಿಸಿದ್ವಿ. ಅದಾದಮೇಲೆ ವಿ ಡಿಸೈಡೆಡ್, ಜೋ ಬೇಡ, ದೂರ ಇದ್ಬೇಡ. ಏನು ಸರ್ ದೂರ ಇದ್ಬೇಡ ಅಂತಂದರೆ ರಿಲೇಷನ್ಶಿಪ್ ಓಕೆ, ಸಿನಿಮಾ ಸೇರಿ ಮಾಡೋದು ಸರ್. ಆಮೇಲೆ S ರಮೇಶ್ ಅವರು ಕರೆದ್ರು ಅನ್ಸುತ್ತೆ, ಅವಾಗ ಅವ್ರು ಮಿನಿಸ್ಟರ್ ಆಗಿದ್ರು. S ರಮೇಶ್, ಜೋ ಬನ್ನಿ ಏನು ನೀವು ವಿಷ್ಣು ಒಂದು ಸಿನಿಮಾ ಮಾಡ್ಕೊಡ್ಬೇಕು ನನಗೆ. ನಾನಂದೆ ಸರ್ ವಿಷ್ಣು ಜೊತೆ ಮಾಡೋಕ್ಕಾಗಲ್ಲ. ಯಾರು ಹೇಳಿದ್ರು? ಇಲ್ಲ ಹಂಗೆ ಆಗೋಗ್ಬಿಟ್ಟು ಈಗ ಎಷ್ಟು ವರ್ಷ ಆಗೋಗ್ಬಿಟ್ಟಿದ್ದು. ಇಲ್ಲ ನೀನು ಮಾಡ್ಕೊ, ಯಾವ ನನ್ನ ಮಗ ಬರ್ತಾನೆ ನಾನು ನೋಡ್ತೀನಿ, ನೀವು ಮಾಡಲೇಬೇಕು. ವಿಷ್ಣು ನಂಬರ್ ಕೊಡು. ಬಾಂಬೆಲಿದ್ದ ರಮೇಶ್ ಫೋನ್ ಮಾಡಿದ್ರು ವಿಷ್ಣುಗೆ. ವಿಷ್ಣುವರು ಇಲ್ಲ ಬೇಡ ಬಿಡಿ, ಆಗೋದಿಲ್ಲ ಬೇಡ ಅಂದರು. ಹಿಂಗಾಗೋದು ಇಲ್ಲ, ನಾನಿದ್ದೀನಿ ಬೀಯಿಂಗ್ ಎ ಮಿನಿಸ್ಟರ್, ನಾನು ನೋಡ್ಕೊಳ್ತೀನಿ ನಿಮ್ಮ ಸೆಟ್ಟಿಗೆ ಜೋಗಾಗಲಿ ನಿಮ್ಗೆ ತೊಂದರೆ ಆಗ್ದಂಗೆ ನಾನು ನೋಡ್ಕೊಳ್ತೀನಿ, ಬನ್ನಿ. ಅವ್ರು ಒಪ್ಪಲೇ ಇಲ್ಲ. ಅವ್ರೇನು ಮಾಡಿಬಿಟ್ರು ಕೊನೆಗೆ ಇಲ್ಲ ಅಂದ್ಬಿಟ್ಟು ಬೇಕು ಅಂತ ಅವರು ಪೇಮೆಂಟ್ ಜಾಸ್ತಿ ಕೇಳಿ ಬೇಡ ಅವಾಯ್ಡ್ ಮಾಡೋಕ್ಕೆ. ಸೊ ಓನ್ಲಿ ಟು ಅವಾಯ್ಡ್ ಜೋಸೆಮನ್ ನಾವು ಸೇರಬಾರ್ದು ಅನ್ನೋದಕ್ಕೆ ಅಂದ್ಬಿಟ್ಟು ಇಲ್ಲ ಅವರು ಪೇಮೆಂಟ್ ರೈಸ್ ಮಾಡಿ. ರಮೇಶ್ ಏನು ಮಾಡ್ರು ಗೊತ್ತಾ? ಅದು ಆಯ್ತು ಹೋಗ್ಕೊಡಿ ಬನ್ನಿ ನಾವು ಕೊಡ್ತೀವಿ ಸರ್. ಅವ್ರು ಮಿಸಸ್ ಈಗಲೂ ಇದ್ದಾರೆ, ಹೇಮಲತಾ. ಓಕೆ. ಅವ್ರ ಕೈಲಿ ದೊಡ್ಡ ಸೂಟ್ ಕೇಸ್ನಲ್ಲಿ ಫುಲ್ ಒಂದು ಅಡ್ವಾನ್ಸ್ ಪೇಮೆಂಟ್ ಕೊಟ್ಟು ನನ್ನೊಂದು ಜೊತೆಲಿ ಕಳಿಸಿದ್ರು. ಕೊಟ್ಟು ಆವಾಗ ರವಿ ವರ್ಮಾ ಸಿನಿಮಾ ಮಾಡಿದ್ಲು. ಓಕೆ 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 ಓಕೆ. ಮತ್ತೆ ಸೇರಿದ್ದ ಆವಾಗ. ಅದಕ್ಕೂ ಒಪ್ಪಿ ದುಡ್ಡು ಕಳಿಸಿದ್ದಾರೆ ಅಂತ ಹೇಳಿದ್ರೆ ಮಾಡೋದು ಅನಿವಾರ್ಯ ಅಲ್ವಾ? ಮಾಡಲೇಬೇಕು. ಅವ್ರು ಪಾಪ ಅವಾಯ್ಡ್ ಮಾಡಕ್ಕೆ ಹೇಳಿದ್ದು, ಹೌದು. ಇವರು ಆಯ್ತು ಪಾಪ ಅಂದ್ಬಿಟ್ರು, ಕೊಟ್ಬಿಟ್ರು ಸರ್. ಆಮೇಲೆ ದ್ವಾರಕೀಶು ಎಲ್ಲ ನನ್ನನ್ನು ಬೈಯಕ್ಕೆ ಶುರು ಮಾಡಿಬಿಟ್ರು. ಅವ್ರು ಕೊಟ್ಟಿದ್ದ ಪೇಮೆಂಟೇ ಇತ್ತು, ನೀನೇನೆ ಹಂಗೆ ಜಾಸ್ತಿ ಮಾಡ್ಬಿಟ್ಟೆ ನೀನು, ಅದು ನನ್ನ ಮೇಲೆ ರೇಗ ಶುರು ಮಾಡ್ಬಿಟ್ರು. ನಮ್ಮ ಅವಸ್ಥೆಗಳು ಬೇರೆ, ಮಾಡಿದ್ದೆ ಕಮಿಟ್ಮೆಂಟ್ ಆಗಿದ್ದೆ ಬೇರೆ, ಇದಕ್ಕೋಸ್ಕರ ಹಿಂಗಾಯ್ತು ಅಂತ ದ್ವಾರಕೀಶ್ ಹತ್ರ ಹೇಳಿ. ನಾನು ದ್ವಾರಕೀಶ್ ಎಲ್ಲ ತುಂಬ, ದ್ವಾರಕೀಶ್ ಜೊತೆ ಅವ್ನು ವಿಷ್ಣು ಆ್ಯಕ್ಟ್ ಮಾಡಿದಾಗೆಲ್ಲ ನಾನು ಡೈಲಾಗ್ ಎಲ್ಲ ಬರ್ತಿದ್ದೀನಿ. ಹೀಗೆಲ್ಲ ಇನ್ಸಿಡೆಂಟ್ಗಳು ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೆ. ಹಾಗಾಗಿ ಅವ್ನು ಕಿಂಗ್ಸ್ ಕೋರ್ಟಲ್ಲಿ ಬಿಫೋರ್ ಇಟ್ಸ್ ಡೆತ್ ಈಸ್ ಗಿವನ್ ಮಿ ಪ್ರಾಮಿಸ್, ಖಂಡಿತ ಜೋ ನಮ್ಮದು ಮಾಡಿಕೊಡ್ತೀನಿ ಅಂತ. ಪಾಪ ದುರಾದೃಷ್ಟ ಅವ್ರು ಬಂದಾಗ ಅವರು ಆ ಥರ ಬಂತು.
ಅಲ್ಲಿ ನ್ಯಾಷನಲ್ ಕಾಲೇಜ್ ಪಾರ್ಕಲ್ಲಿ ನೋಡ್ತೀವಿ. ಆಗ ಹೇಳ್ತಾರೆ, ನೋಡಿ ಸರ್ ನಿಮ್ಮ ಸಾಹಸ ಸಿಂಹ ಮಲಗಿದೆ ನೋಡಿ ಅಂತಾರೆ. ಕಣ್ಣಲ್ಲಿ ಗಳಗಳಗಳ ಅಂತ ನೀರು ಬಂತು. ಸಾಹಸ ಸಿಂಹ ಮಲಗಿದ್ದಾರೆ, ಏನು ಮಾಡ್ತೀರಾ ಸರ್ ದುರಂತ. ಅಷ್ಟು ಕಮ್ಮಿ ವಯಸ್ಸಲ್ಲಿ ಆತ ಹೋಗೋದಕ್ಕೆ 59 ಏನೋ ಅವ್ರಿಗೆ. ಸರ್ ರಜನಿಕಾಂತ್ ನನಗಿಂತ ಚಿಕ್ಕವರು, ವಿಷ್ಣು ನನಗಿಂತ ಚಿಕ್ಕವರು, ಪ್ರಭಾಕರ್ ನನಗಿಂತ ಚಿಕ್ಕವರು, ಶಂಕರ್ನಾಗ್ ನನಗಿಂತ ಚಿಕ್ಕವರು. ಎಲ್ಲರ ಜೊತೆ ಅಷ್ಟು ಜಾಲಿಯಾಗಿ ನಾನು ಸಿನಿಮಾಗಳು ಮಾಡ್ತಾಯಿದ್ದೆ, ಅಷ್ಟು ಹ್ಯಾಪಿಯಾಗಿದ್ದೆ. ಇವ್ರು ಯಾರೂ ಇಲ್ಲ. ಆ 9 ವರ್ಷ ಹೆಂಗೆ ಕಳೆದೆ ಅಂತ ಗೊತ್ತಿಲ್ಲ ನನಗೆ. ಬೇರೆ ಸಿನಿಮಾ ಮಾಡಿದ್ದೀರಿ? ಮಾಡಿದೆ. ಟೈಗರ್ ಪ್ರಭಾಕರ್ನ ಇಟ್ಕೊಂಡು ಮಾಡಿದೆ, ಶಶಿಕುಮಾರ್ ಇಟ್ಕೊಂಡು ಮಾಡಿದೆ, ಇನ್ನೊಬ್ಬರನ್ನ ಯಾರನ್ನೂ ಇಟ್ಕೊಂಡು ಮಾಡಿದೆ. ಅಷ್ಟೇ ಒಂದಷ್ಟು ಸಿನಿಮಾಗಳು ಮಾಡ್ಕೊಂಡು ಇಟ್ಕೊಂಡಿದ್ದೆ. ಭಾಳ ಕಷ್ಟ ಆಗೋಯ್ತು, ಸಿಕ್ಕಾಬಿಟ್ಟೆ ಕಷ್ಟ ಆಗೋಯ್ತು. 84ರಲ್ಲಿ ನಾನು ಒಂದು ಹೀರೋ ಆಗಿ ಒಂದು ಸಿನಿಮಾ ಮಾಡಿದೆ, ಒಡೆದ ಹಾಲು ಅಂತೇಳಿ. ನಾನು ಸ್ಕ್ರಿಪ್ಟು ಮಾಡಿಕೊಂಡು ಬರೆದೆ. ನನಗೆ ಈ ಸ್ಕ್ರಿಪ್ಟ್ ಬರೆಯೋ ಅಭ್ಯಾಸ ಆಗಿದ್ದು, ಸಂಭಾಷಣೆ ಬರೆಯೋ ಇದೆಲ್ಲ ಕಲ್ತಿದ್ದು ಒಂದು ಸರ್ ಉದಯ್ ಶಂಕರ್, RN ಜಯಗೋಪಾಲ್, ವಿಜಯ ನರಸಿಂಹ ಇವ್ರುಗಳ ಜೊತೆ ಎಲ್ಲ ಸಂಪರ್ಕ ಆಯಿತು. ಆಮೇಲೆ ಕಣಗಾಲ ಪ್ರಭಾಕರ್ ಶಾಸ್ತ್ರಿ ಅವರು ಅಲ್ಲಲ್ಲೇ ಸ್ಪಾಟಲ್ಲೇ ಡೈಲಾಗ್ಸ್ ಹೇಳ್ತಾ ಇದ್ರು. ನಾನು ಅದರಿಂದ ಹಿಂದೆ ಬಿದ್ದೆ ನಾನು. ಆಮೇಲೆ MD ಸುಂದರ್, ಅವನಿಗೆ ಸ್ಕ್ರೀನ್ ಪ್ಲೇ ಮಾಡೋ ಚಾಕಚಕ್ಯತೆ ಇತ್ತು. MD ಸುಂದರ್ ತೀರ್ಕೊಂಬಿಟ್ರವ್ರು ಪಾಪ. ಅವರು ಇವರೆಲ್ಲ ಸೇರಿ ಒಂದು MD ಸುಂದರ್ ಮತ್ತು ಉದಯ್ ಶಂಕರ್ ಸೇರಿ ಈ ಕ್ಲಾಶ್ನ ಸರಿ ಮಾಡೋದಕ್ಕೆ ಒಂದು ರಾಜ್ಕುಮಾರ್ಗೆ ಒಂದು ಸಿನಿಮಾ ಅವಕಾಶ ನನಗೆ ಮಾಡಿಕೊಟ್ರು. ಏನಾಯಿತು? ನಿಂತು ಚೆನ್ನೈಗೆ ಹೋದ್ವಿ. ಒಪ್ಕೊಂಡಿದ್ದೀರಾ? ಹಾಂ, ಒಪ್ಕೊಂಡೆ. ಉದಯ್ ಶಂಕರ್ ಸರ್ ಮೇಯ್ನ್. ಓಕೆ. ಅವರು ಪಾಪ ನನ್ನ ಹತ್ರ ತುಂಬ ಜೋ 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 ಅಂದ್ಬಿಟ್ಟು ಮುದ್ದಾಡೋರು ಪಾಪ. ಜೋ ಬನ್ನಿ ಜೋ, ನಾನು ಮಾಡ್ಕೊಡ್ತೀನಿ ನಿಮಗೆ. ಅಣ್ಣವ್ರ ಹತ್ರ ಮಾತಾಡ್ಬಿಡ್ತೀನಿ ನಾನು. MD ಸುಂದರ್ ಆಲ್ಸೋ ರೆಕಮೆಂಡೆಡ್, ದೇ ಆರ್ ಆಲ್ ವೆರಿ ಕ್ಲೋಸ್ ಟು ಮೀ. ಅಣ್ಣವರು ಒಪ್ಕೊಂಡ್ಬಿಟ್ರು. ಆವಾಗ MD ಸುಂದರ್ ಕತೆ, ಉದಯ್ ಶಂಕರ್ ಡೈಲಾಗು, ನನ್ನ ನಿರ್ದೇಶನ. ಟ್ರಸ್ಟ್ಪುರಮಲ್ಲಿದ್ದರು ಅವ್ರ ಮನೆ, ಚೆನ್ನೈ. ಅಲ್ಲಿ ಅಲ್ಲಿ ಎಲ್ಲ ಮಾತಾಡಿ ಆಯಿತು ರಾಘವೇಂದ್ರ ನಿಶ್ಚಯ ಮಾಡೋಣ ಅಂತಂದರು. ಆಮೇಲೆ ಅದು ಏನಾಯಿತೋ ಎತ್ತಾಯಿತೋ. ಆಮೇಲೆ ನನಗೆ ಉದಯ್ ಶಂಕರ್ಗೆ ಹೇಳಿದೆ ನಾನು, ಯಾಕೆ ಸಾರ್ ಹಿಂಗೆ ಆಗೋದು? ಇಲ್ಲಪ್ಪ, ಅವ್ರ ಅಭಿಮಾನಿಗಳೇನು ಇಷ್ಟ ಇಲ್ಲ. ಏನು ಅಣ್ಣ ವಿಷ್ಣುವರ್ಧನ್ ಡೈರೆಕ್ಟರ್ ಅಂತ? ವಿಷ್ಣುವರ್ಧನ್ ಡೈರೆಕ್ಟ್ರು ನಮ್ಮ ಅಣ್ಣವ್ರಿಗೆ ಬೇಕಾ ಅನ್ನೋ ಥರ ಆಗಿ ಸರ್ ಅದೊಂದು ಅವಕಾಶ ಬಂದ್ಬಿಟ್ಟಿತ್ತು ನನಗೆ. ಮಾಡಿದ್ರೆ ಸುಮಾರು ಸಿನಿಮಾಗಳು ಮಾಡಿಬಿಡ್ತಾ ಇದ್ದೆ. ಅಷ್ಟೊತ್ತಿಗೆ ವಿಷ್ಣುವರ್ಧನ್ ಸುದ್ದಿಗೂ, ಏನು ಜೋ ಅಣ್ಣವ್ರದ್ದೆಲ್ಲ ಸಿನಿಮಾ ಮಾಡ್ತಿದ್ದಾರಂತೆ, ಏನೋ ಬಿಡಪ್ಪ ಏನೋ ಮಾಡ್ತೀನಿ ಅಂತ. ಸರ್ ಈ ಥರ ಅವಕಾಶಗಳು ಯಾವ ರೀತಿ ನಮಗೆ ತಪ್ಪೋಗುತ್ತೆ ಅಂತಂದರೆ ಸರ್, ಇವತ್ತು MD ಸುಂದರ್ನ, ಉದಯ್ ಶಂಕರ್ ನಾನು ಮರೆಯೋ ಆಗಿಲ್ಲ ಸರ್. ಸೋ ಗ್ರೇಟ್, ಒಂದು ಅವಕಾಶ ಮಾಡಿ ಅಣ್ಣವರು ಅಷ್ಟು ಪ್ರೀತಿಯಿಂದ. ಆಮೇಲೆ ಅವ್ರ ಮನೆಗೆಲ್ಲ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಅದ್ರಲ್ಲಿ ಏನು ಸಾಬರಿ. ಪಾರ್ವತಮ್ಮವ್ರು ಅಷ್ಟು ರೆಸ್ಪೆಕ್ಟ್ ಕೊಡೋರು. ಮನೆಗೆ ಹೋದಾಗ ಕಾಬಿತೀನಿ. ಅದಕ್ಕೆ ಇವತ್ತಿಗೂ ಆ ಫ್ಯಾಮಿಲಿಗೆ ನಾನು ಹ್ಯಾಟ್ಸ್ ಆಫ್ ಅನ್ನೋದು. ಯಾವತ್ತಿಗೂ ಅವ್ರ ಮಕ್ಕಳುಗಳು ಎಲ್ಲರೂ ಅಷ್ಟು ಒಳ್ಳೆ ಗುಣ ಇದೆ. ಹಿರಿಯರಿಗೆ ಗೌರವ ಕೊಡೋದ್ರಲ್ಲಿ ಹ್ಯಾಟ್ಸ್ ಆಫ್. ಇವರು ಶಿವಣ್ಣ ಆಗಿರಲಿ, ಪುನೀತ್ ಆಗಿರಲಿ, ರಾಘಣ್ಣ ಆಗಿರಲಿ, ಯಾರೇ ಆಗಿರಲಿ, ದೇ ಗಿವ್ ರೆಸ್ಪೆಕ್ಟ್ ಟು ದಿ ಸೀನಿಯರ್ಸ್. ಆ ವಿಷಯದಲ್ಲಿ ನಾನು ಮಾತಾಡೋಂಗೆ. ಇಂಡಸ್ಟ್ರಿಯಲ್ಲಿ ಇವತ್ತು ಅವ್ರನ್ನ ದೊಡ್ಡ ಮನೆ ಅಂತ ಯಾಕೆ ಹೇಳ್ತಾರೆ? ಅದೇ ಕಾರಣ ಸರ್. ದೊಡ್ಡತನ, ಒಂದು ಸಿಸ್ಟಮೆಟಿಕ್ ಪ್ರೊಡಕ್ಷನ್ ಮಾಡೋದು, ಕತೆಗಳ ಆಯ್ಕೆ. ವರದಪ್ಪನವರು ನನಗೆ ಸಂಪರ್ಕದಲ್ಲಿ ಯಾವಾಗಲೂ ಇರೋರು. ನಾನು ಸಿಂಹಜೋಡಿ ಮಾಡುವಾಗ ಅವರು ಕತೆ ಡಿಸ್ಕಷನ್ ಕೂತಿದ್ರು. ಅವರು ಭಾಳ ಜಾಣ್ಮೆಯಿಂದ ಕತೆಯ ಲೈನನ್ನು ಕೇಳೋವರೆಗೂ ಕೊನೆಯಲ್ಲಿ ಏನಾದ್ರು ಇದ್ದರೆ ಹೇಳೋರು. ಆ ಥರ ಅವ್ರಿಗೂ ನಮಗೂ ಸಂಪರ್ಕ ಜಾಸ್ತಿ ಆಯಿತು. ಹಿಂಗೆ ಹಾಗಾಗಿ ಬಹಳಷ್ಟು ಅವಕಾಶಗಳನ್ನು ನಾನು ಕಳ್ಕೊಂಡು ಬಂದಿದ್ದೀನಿ. ನನ್ನ ತಾಯಿ ಸಾವು ನಾವು ಯಾವ ರೀತಿ ನನಗೆ ಹೇಳಿದ್ರು ಅನ್ನೋದೇ ಇವತ್ತು ನೆನೆಸ್ಕೊಂಡು ನಾನು ಕಣ್ಮುಂದೆ ಇದ್ದೆ. ಸಿಂಹಜೋಡಿ ಶೂಟಿಂಗ್ನಲ್ಲಿ 1980. ಲೈಟ್ ಆಫ್ ಮಾಡಿ ನಾನು, ಯಾಕೆ ವಿಷ್ಣು? ಇಲ್ಲಪ್ಪ ಸ್ವಲ್ಪ ನಿಲ್ಸಿ, ಶೂಟಿಂಗ್ ಸ್ಟಾಪ್ ಮಾಡು. ಯಾಕೆ? ಇಲ್ಲ ನಿಲ್ಸಿ ಬಂದು ಬಾಯ್ ಹೇಳ್ತೀನಿ, ಒಂದು ನಿಮಿಷ ಬಾಯ್. ಅಲ್ಲಿ ಪಕ್ಕದಲ್ಲಿ ಅಲ್ಸೂರಲ್ಲಿ ಒಂದು ಮನೆ ಶೂಟಿಂಗ್ ನೋಡಿ. ಯಾಕೆ ವಿಷ್ಣು ಏನಾಯಿತು? ಯಾಕೆ ಶೂಟಿಂಗ್ ಬೇಡ ಅಂತೀರ? ಇಲ್ಲ ಸ್ವಲ್ಪ ಹಾಗೆ ತಪ್ಕೊಂಡು ಹೋಗ್ತಾರೆ. ಅವ್ರ ಕಣ್ಣಲ್ಲಿ ನೀರು. ಯಾಕೆ ವಿಷ್ಣು ಹೇಳ್ತಾ ಇದ್ದೀರಾ? ಸ್ವಲ್ಪ ಮಾಡು, ನಿಮ್ಮ ತಾಯಿಯವ್ರು ತೀರ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ತಾಯಿ